ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜಿ ಕನ್ನಡದಲ್ಲಿರೋ ಮಹಾನಟಿ ಶೋದಾಗ ಗಗನ ಅನ್ನಕ್ಕಿಗೆ ಒಂದು ಮಾತು ಹೇಳ್ಬೇಕಂತ ಮಾಡೀನಿ. ಫಸ್ಟ್ ಆ ವಿಡಿಯೋ ನೋಡ್ಕೊಂಬರ್ರಿ, ನಾ ಏನನ್ನೋದು ಹೇಳ್ತೀನಿ. ನೋಡೈಶು, ನಾನು ನೋಡ್ದೆ ನೀನ್ ಅವನ ಜೊತೆ ಬೈಕಲ್ಲಿ ಸುಕ್ತಾ ಇದ್ದೆ. ಯಾವಾಗ್ಲೂ ಬಿದ್ರೆ ತುಪ್ಪದ ಕೊಳದಲ್ಲಿ ಬೀಳ್ಬೇಕು, ಹಿಂಗೆ ಕೊಚ್ಚೆ ಕೊಳದಲ್ಲಿ ಬೀಳ್ಬಾರ್ದು. ಇದು ನಾನ್ ನೆನ್ಪಿಟ್ಕೋ. ಜೀವನದಲ್ಲಿ ಲೈಫು ನೀನ್ ಅನ್ಕೊಂಡಷ್ಟು ಈಸಿ ಆಗಿರೋದಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಅನ್ಸ್ಬೋದು ನಿನಗೆ. ಆದ್ರೆ ದುಡ್ಡು ಯಾವಾಗ್ಲೂ ಬೇಕು. ನೀನು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ. ನೀನ್ ಅನ್ನನೇ ತಿನ್ಬೇಕು. ಅವ್ನ್ ಮೆಕ್ಯಾನಿಕ್ ಜೊತೆ ಹೋಗಿ ಇಲ್ಲ ನಾನು ಅವನ ಜೊತೆ ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಆಡಿಷನ್ ಕೊಡೋಕೆ ಬಂದಿಯಲ್ಲ, ನೀನು ಸೈಕಲ್ನ ಬಂದಿಯೋ, ಕಾರ್ನೇ ಬಂದಿಯೋ, ಏನು ಬೈಕ್ನ ಬಂದಿಯೋ ಅದು ನನಗೆ ಗೊತ್ತಿಲ್ಲ. ಖರೆ ಆ ಗಾಡಿಯಿಂದ ಒಬ್ಬ ಮೆಕ್ಯಾನಿಕ್ ಇರ್ತಾನ ಅನ್ನೋದು ನಿನಗೊಂದು ಸ್ವಲ್ಪ ನೆನಪೈತಿ. ಮೆಕ್ಯಾನಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಫಸ್ಟ್. ಏನಂದು ಬಿದ್ರೆ ತುಪ್ಪದ ಕೊಳ್ದ ಬೀಳ್ಬೇಕು, ಕೊಚ್ಚೆ ಕೊಳ್ದ ಬೀಳ್ಬಾರ್ದು, ಗ್ರೀಸ್ ತಿಂದು ಬದುಕಬೇಕಾಗತ್ತೆ ಅಂತ. ನಮ್ಮಪ್ಪನೊಬ್ಬ ಮೆಕ್ಯಾನಿಕ್ ಅದನ್ವ, ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಹೊಟ್ಟಿಗೆ ಅನ್ನನ ಉಣ್ತೇವೆ, ನಾವು ಏನು ಗ್ರೀಸ್ ತಿನ್ನಂಗಿಲ್ಲ. ಅವ್ರಾದ್ರೆ ಎದಕ್ಕೆ ದುಡಿತಾರ ಅಂತ ಮಾಡಿ ನೀನು? ಹೊಟ್ಟಿಗೆ ಅನ್ನ ಉಣ್ಣಾಕ ಅಲ್ಲ ಅವರು ದುಡಿಯೋದು. ಅವ್ರು ಒಂದು 100 ರೂಪಾಯಿ ದುಡಿಯೋಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ನೀ ಏನು ಅನ್ಕೊಂಡು ಮೆಕ್ಯಾನಿಕ್ ಅವ್ರನ್ನ ಸಾಧಾರಣ ಅನ್ಕೊಂಡ್ಬಿಟ್ಟು. ನಾನು ಒಬ್ಬಕ್ಕೆ ಮೆಕ್ಯಾನಿಕಲ್ ಮಗಳದೇನಿ. ಇವತ್ತು ನಾ ಇಂಜಿನಿಯರಿಂಗ್ ಮಾಡತ್ತೀನಿ. ನಮ್ಮಪ್ಪ ನನಗೆ ಇಂಜಿನಿಯರಿಂಗ್ ಓದ್ಸಾತಾನ. ಯಾವುದೋ ಶೋದಾಗ ಒಬ್ರು ಸ್ಕ್ರಿಪ್ಟ್ ಮಾಡ್ತಿರ್ತೀರಿ ಅಂದ್ರೆ ನೀವೇನು ಟಾಪಿಕ್ ತೊಗೊಂಡಿರ್ತಿರಲ್ಲ ಅದ್ರ ಹಿಂದೆ ಏನು ಇರ್ತೈತೆ ಅನ್ನೋದು ತಿಳ್ಕೊಂಡು ಮಾಡಿರಿ. ಗ್ರೀಸ್ ತಿಂದ ಬದುಕ್ತೀನಿ ಅಂತಂದು ಆಕೆ ಏನಂತಲ್ಲ, ಆಕೆಗೆ ಫಸ್ಟ್ ಮೆಕ್ಯಾನಿಕ್ ಮನೆಗೆ ಹೋಗಿ ತಿಳ್ಕೊಂಡು ಮಾತಾಡೋಣ. ಗ್ರೀಸ್ ತಿಂತೇವೋ ಏನು ಅನ್ನ ಉಣ್ತೇವೋ ನಾವು ಅಂತಂತಂದು ಒಂದು ಮಾತು ಲಾಸ್ಟ್ ಹೇಳ್ತೀನಿ. ಎಲ್ಲ ಇಡೀ ಕರ್ನಾಟಕ ಜನತೆ ಇದನ್ನು ಆಕೆಗೆ ತಲುಪುವಷ್ಟು ಶೇರ್ ಮಾಡಿ ಆಕಿ ಮೆಕ್ಯಾನಿಕ್ಸ್ ಅಂದ್ರೆ ಇಡೀ ಕರ್ನಾಟಕದಾಗ ಎಷ್ಟು ಜನ ಮೆಕ್ಯಾನಿಕ್ಸ್ ಅದಾರಲ್ಲ ಎಲ್ಲರಿಗೂ ಆಕಿ ಕ್ಷಮೆ ಕೇಳಬೇಕು. ಧನ್ಯವಾದಗಳು.